ಹೆಲ್ಮೆಟ್ ಕೊಡೋದು ಸ್ವಲ್ಪ. ಅದು ಕಾನ್ಶಿಯಸ್ ಆಗೈತೆ. ಹೆಲ್ಮೆಟ್ಗೆ ಮರ್ಯಾದಿಲ್ವಾ? ನಮಸ್ತೆ ಫ್ರೆಂಡ್ಸ್, ಅಪರೂಪಕ್ಕೆ ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಹಲೋ. ವೀಕೆಂಡಲ್ಲಿ ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡುವಾಗ ಒಂದು ಹಿಡನ್ ಪ್ಲೇಸ್ ಇರೋದು ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ವಿಡಿಯೋ ಸ್ವಲ್ಪ ಅಡ್ವೆಂಚರಸ್ ಇರುತ್ತೆ, ಮಿಸ್ ಮಾಡಬೇಡಿ. ಈ ಪ್ಲೇಸಿನ ಹೆಸರು ಕೌರವಕುಂದ ಬೆಟ್ಟ. ಇಶಾ ಫೌಂಡೇಶನ್ ಹತ್ರ ಇದೆ. ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರೂ ಇರಲಿಲ್ಲ. ಸೊ ಟ್ರಕ್ಕಿಂಗ್ ಮಾಡೋದೋ ಬೇಡವೋ ಅಂತ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಮೇಲೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ವಿ. ಈ ಪ್ಲೇಸ್ಗೆ ಬಂದಾಗ ಅನ್ನಿಸ್ತು ಬಾಡಿಯಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಜಿಮ್ಮಿಗೆ ಹೋಗಿ ಸ್ವಲ್ಪ ಕರಗಿಸ್ಬೇಕು ಅಂತ. ಇಟ್ಸ್ ಹೈ ಟೈಮ್. ಹೆಲ್ತ್ ಚೆನ್ನಾಗಿದ್ದರೆ ಮುಂದೆ ಟ್ರಕ್ಕಿಂಗ್ ಮಾಡ್ಬೋದು. ಇದಿಡ್ಕೋ. ನಾವು ಹೊರಟಾಗ ಸನ್ರೈಸ್ ನೋಡುವ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಬಂದಾಗ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ದ. ಆದರೆ ಪ್ರತಿ ಒಂದು ಬಂಡೆ ಹತ್ತುವಾಗ ವ್ಯೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹಿಲ್ ಟಾಪ್ಗೆ ರೀಚ್ ಆದಾಗ ವ್ಯೂ ವಾಸ್ ಅದ್ಭುತ. ಫಾಗ್, ಗಾಳಿ ಶಬ್ದ ತುಂಬ ಮ್ಯಾಜಿಕಲ್ ಇತ್ತು. ಪರ್ಫೆಕ್ಟ್ ಪ್ಲೇಸ್ ಫಾರ್ ಅ ವೀಕೆಂಡ್. ತಡ ಮಾಡಿದರೆ ವ್ಯೂ ಹೋಗ್ತದೆ ಅಂತ ಬೇಗ ಬೇಗ ಫೋಟೋಸ್, ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಕೃತಿಯ ಸೌಂದರ್ಯವನ್ನು ಸವಿದು ರಿಟರ್ನ್ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಡಾ.